ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ಸೋಮವಾರದ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಸೋಮವಾರದ ಮಂಡೇ ಮಾರ್ಕೆಟ್ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾವು ಗುರುವಾರ ಸಾಯಂಕಾಲ ಅನಲೈಸ್ ಮಾಡಿದ್ವಿ. ನಿಫ್ಟಿ ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಬರ್ಬೋದು ಅಂತ ಅನಲೈಸ್ ಮಾಡಿದ್ವಿ. ಸೊ ಅದ್ರ ಪ್ರಕಾರ ಆಲ್ಮೋಸ್ಟ್ ಆಲ್ ನಾವು ಗೆಸ್ಸಿಂಗ್ ಮಾಡಿದ್ದೇನು ಒಂದು 100 ಪಾಯಿಂಟ್ ಬರ್ಬೋದು, 120 ಪಾಯಿಂಟ್ ಬರ್ಬೋದು ಅಂತ. ಆದರೆ ಮೋರ್ ದೆನ್ ಇನಫ್ 180 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ. ಆಲ್ಮೋಸ್ಟ್ ಆಲ್ 24,592, ಆಲ್ಮೋಸ್ಟ್ ಆಲ್ 24,600ವರೆಗೆ ಹೋಗಿಬಿಟ್ಟು ಅಲ್ಲಿಂದ ರಿಜೆಕ್ಟ್ ಆಗಿ 24,502ರಲ್ಲಿ ಕ್ಲೋಸ್ ಆಗಿದೆ. ಒಂದು ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಏನು, 24,500 ಮೇಲ್ಗಡೆ ಕ್ಲೋಸ್ ಆಗಿದೆಯಲ್ಲ, ಅದನ್ನು ನಾವು ಖುಷಿ ಪಡಬೇಕು. ಯಾಕಂದರೆ 24,500 ಒಂದು ರೌಂಡ್ ಫಿಗರ್, ಅದರ ಮೇಲ್ಗಡೆ ಸಸ್ಟೈನ್ ಆಗಿದೆಯಲ್ಲ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಮಾರ್ಕೆಟ್ ಓಪನ್ ಆಗಿದ್ದು ನೋಡಿ 24,387ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ 24,331 ಅಲ್ಲೇ ಲೋ ಆಯಿತು. ಅಲ್ಲಿಂದ ವಾಪಸ್ ತಿರುಗಿ ನೋಡಲಿಲ್ಲ ಮಾರ್ಕೆಟು. ನೋಡಿ 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. 5 ನಿಮಿಷ, 10 ನಿಮಿಷ, 15 ನಿಮಿಷ, ಆಲ್ಮೋಸ್ಟ್ ಆಲು 9:45 ಸುಮಾರು ಅಪ್ಸೈಡ್ ಮೂವ್ ಮೂರೇ ಕ್ಯಾಂಡಲ್ನಲ್ಲಿ ಆಲ್ಮೋಸ್ಟ್ ಆಲು ನೋಡಿ 24,400 ಇದ್ದಿದ್ದು 24,600, 200 ಪಾಯಿಂಟು ಮೂರೇ ಕ್ಯಾಂಡಲ್ಲು, 3ರಿಂದ 4 ಕ್ಯಾಂಡಲ್ಲು ಅಂದರೆ 15ರಿಂದ 20 ನಿಮಿಷದಲ್ಲಿ 200 ಪಾಯಿಂಟ್ ಮೂವ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ನಾನು ಏನಕ್ಕೆ ಹೇಳಿದ್ನೆಂದರೆ ತುಂಬ ವೋಲಟಾಲಿಟಿ ಇದೆ ಮಾರ್ಕೆಟ್ನಲ್ಲಿ ಅಂದಿದ್ದೆ. ಆ ಥರ ವೋಲಟಾಲಿಟಿ ನೋಡಿ ಹ್ಯೂಜ್. ನೋಡಿ 15ರಿಂದ 20 ನಿಮಿಷದಲ್ಲಿ 200 ಪಾಯಿಂಟ್ ನಿಫ್ಟಿಯಲ್ಲಿ ಮೂವ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಮೂವ್ ಆಗಿರ್ಬೋದು. ಅದು ಹ್ಯೂಜ್ ರ್ಯಾಲಿ ಆಯಿತು ಫಸ್ಟ್ ಹಾಫ್ನಲ್ಲಿ. ಅದು ಕೂಡ ಒಂದು 15-20 ನಿಮಿಷದಲ್ಲಿ ಬಿಗ್ ರ್ಯಾಲಿ ಕೊಡ್ತು, ನಂತರ ಡೌನ್ ಸೈಡ್ ಬಂತು. ಇಲ್ಲಿ ನಾನು ಒಂದು ಪಾಯಿಂಟ್ ಆಫ್ ವ್ಯೂ ಫಾರ್ ಆಪ್ಷನ್ ಬಯಾಸ್ಗೆ ಏನು ನೋಡಪ್ಪ, ಇಲ್ಲಿ ನೋಡಿ 24,387 ಓಪನ್ ಆಯಿತು, 24,331 ಲೋ ಆಯಿತು. ಇಲ್ಲಿ ಯಾವಾಗ ಫಸ್ಟ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು, ನಾವು ಏನು ಮಾಡಬೇಕು, 24,300 ಓಕೆ, 24,300 ರೌಂಡ್ ಫಿಗರ್ ಇದೆ. ಅಲ್ಲಿ ಸ್ಟಾಪ್ ಲಾಸು ಒಂದು ಇಲ್ಲಿ ಕಾಲ್ ಬೈ ಮಾಡಿಬಿಟ್ಟು ಅವತ್ತಿನ ಡೇ ಲೋ ಏನಿತ್ತು 24,331 ಡೇ ಲೋ, ಆ ಡೇ ಲೋಗೆ ಸ್ಟಾಪ್ ಲಾಸ್ ಇಟ್ಬಿಡೋಣ. 300 ಬೇಡ, ಡೇ ಲೋ ಏನಿದೆಯಲ್ಲ 24,331 ಡೇ ಲೋಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಕಾಲ್ ಬೈ ಮಾಡಿದರೆ ನೋಡಿ ಒಂದು 20 ನಿಮಿಷದಲ್ಲಿ ನಮಗೆ ಎಷ್ಟೊಂದು ಪಾಯಿಂಟ್ ಸಿಗೋದು. ಅಲರ್ಟ್ ಆಗಿರಬೇಕು. ಆದರೆ ನಮಗೆ ಮಾರ್ಕೆಟ್ ಹೇಳಿ ಆಯ್ತಪ್ಪ ನಾನು ಈಗ ಅಪ್ಸೈಡ್ ಮೂವ್ ಆಗ್ತಾ ಇದ್ದೀನಿ, ನೀವು ಎಂಟರ್ ಆಗಿರಿ ಅಂತ ಮಾರ್ಕೆಟ್ ಹೇಳಲ್ಲ ನಮಗೆ. ನಾವು ಅರ್ಥ ಮಾಡ್ಕೋಬೇಕು ಸಪೋರ್ಟು ರೆಸಿಸ್ಟೆನ್ಸು, ಎಲ್ಲಿ ಎಂಟರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ. ಇಲ್ಲಿ ಏನಕ್ಕೆ ಎಂಟರ್ ಆಗಂದೆ ನಾನು, ಆಲ್ಮೋಸ್ಟ್ ಆಲು ಲಾಸ್ಟ್ ಡೇ ಹಿಂದಿನ ದಿನದ ಡೇ ಹೈ ಕ್ರಾಸ್ ಆಯಿತು, ಅದೊಂದು ಪಾಸಿಟಿವ್ ಸೈನ್ ತೋರಿಸ್ತಾ ಇತ್ತು. ಹೀಗಾಗಿ ಅಲ್ಲಿ ಎಂಟರ್ ಆಗಿಬಿಟ್ಟು ಅದ್ರ ಕೆಳಗಡೆ ಡೇ ಲೋ ಸ್ಟಾಪ್ ಲಾಸ್ ಇಡೋದು ಒಂದು ಲಾಜಿಕ್. ಓಕೆ, ಆವಾಗ ನಾವು ಕಾಲ್ ಬೈ ಮಾಡಿದರೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ನಮಗೆ 200 ಪಾಯಿಂಟ್ ಬೇಡಪ್ಪ, ಒಂದು 150 ಪಾಯಿಂಟ್ ಸಿಗೋದು. ಓಕೆ, 150 ಪಾಯಿಂಟ್ರಲ್ಲಿ ನಾವು ಪ್ರೀಮಿಯಮ್ನಲ್ಲಿ ಕನ್ಸಿಡರ್ ಮಾಡಿದರೆ ಆ್ಯಟ್ ದ ಮನಿ ಆಗಿದ್ದರೆ ಏನಿಲ್ಲ ಅಂದರೂ ನಿಫ್ಟಿಯಲ್ಲಿ ನಮಗೆ 50ರಿಂದ 60 ಪಾಯಿಂಟ್ ಈಸಿಲಿ ಸಿಗೋದು ಸ್ನೇಹಿತರೆ. 50ರಿಂದ 60 ಪಾಯಿಂಟು ಇದು ಚಿಕ್ಕ ಒಂದು ಪಾಯಿಂಟ್ಸ್ ಅಲ್ಲ ನಿಫ್ಟಿಯಲ್ಲಿ, ವೆರಿ ಬಿಗ್ ಪಾಯಿಂಟು. ನೋಡಿ ವೆರಿ ಬಿಗ್ ಪಾಯಿಂಟು ನಿಫ್ಟಿಯಲ್ಲಿ, ಹ್ಯೂಜ್ ಪಾಯಿಂಟ್ ಇದು. ಅಷ್ಟು ಪಾಯಿಂಟ್ ಒಂದು ದಿನಕ್ಕೆ ಸಿಕ್ತಂದರೆ ಆಯ್ತಪ್ಪ ಸಾಕು. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಷ್ಟು ಪಾಯಿಂಟ್ ರನ್ ಆಯ್ತಲ್ಲ, 24,800 ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ರೆಸಿಸ್ಟೆನ್ಸ್ ಇದೆ. ನಾನು ಹಿಂದಿನ ದಿನ ಹೇಳಿದ್ದೆ, ಏನಂತ ಅನಲೈಸ್ ಮಾಡಿದ್ವಿ ನಾವು, 24,500 ಕ್ರಾಸ್ ಆಯ್ತು, 530 ಫಸ್ಟು ರೆಸಿಸ್ಟೆನ್ಸು, ಅದನ್ನು ಕ್ರಾಸ್ ಆಯ್ತಂದರೆ 24,750 ಸೆಕೆಂಡ್ ರೆಸಿಸ್ಟೆನ್ಸು, ಅದರ ನಂತರ 24,900 ಅಂದಿದ್ವಿ, ಹೌದಾ? ಆ ಥರ 24,750 ಯಾವಾಗ ಕ್ರಾಸ್ ಆಯಿತು, ನಾವು ಸ್ವಲ್ಪ ಅಲರ್ಟ್ ಆಗಬೇಕು. ರೌಂಡ್ ಫಿಗರ್ 24,800 ಯಾವಾಗ ರೀಚ್ ಆಗಲಿಕ್ಕೆ ಅದರ ಹತ್ತತ್ರ ಬಂತು, ಅವಾಗ ಏನಾಗಬೇಕು ಅಂದರೆ 592, 24,600 ಇದು ರೌಂಡ್ ಫಿಗರ್. ಸಾರಿ 800 ಅಂತಂದೆ ನಾನು ಸಾರಿ ಕೇಳ್ತೀನಿ ಅದಕ್ಕೆ. 24,600 ಒಂದು ರೌಂಡ್ ಫಿಗರ್. ಮತ್ತು ಅಲ್ಲಿ ಹ್ಯೂಜ್ ಕಾಲ್ ರೈಟರ್ಸ್ ಇದ್ದಾರೆ. ಕಾಲ್ ರೈಟರ್ಸ್ ಅಂದರೆ ಸೆಲ್ಲರ್ಸ್. ನಾವು ಹೇಗೆ ಇಲ್ಲಿ ಬೈ ಮಾಡಿದ್ವಿ, ಅಲ್ಲಿ ಸೆಲ್ ಮಾಡೋರು, ಕೆಳಗಡೆ ಸೆಲ್ ಮಾಡೋರು ತುಂಬ ಜನ ಇರ್ತಾರೆ. ಅವರು ಕೂಡ ಇಲ್ಲಿ ಬೈ ಮಾಡ್ಕೊತ ಕೂಡಲ್ಲ, ಅವರು ಅಲರ್ಟ್ ಇರ್ತಾರೆ. ಮಾರ್ಕೆಟ್ ಇಲ್ಲಿವರೆಗೆ ಬರೋ ಮಟ್ಟ ವೇಟ್ ಮಾಡ್ತಾರೆ. ವೇಟ್ ಮಾಡಿಬಿಟ್ಟು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ನೋಡ್ಕೊಂಡ್ಬಿಟ್ಟು ಚೆಕ್ಕನ್ನು ಕೋಟಿಗಟ್ಟಲೆ ದುಡ್ಡು ಹಾಕ್ತಿರ್ತಾರೆ ಅಲ್ಲಿ. ಅವಾಗ ಮಾರ್ಕೆಟ್ ಫಾಲ್ ಆಯಿತು ನೋಡಿ.
ನಾವಿಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ನಮಗೆ 50 ಪಾಯಿಂಟ್ ಸಿಗುತ್ತೆ. ಪ್ರಾಫಿಟ್ ಬುಕ್ ಮಾಡ್ಕೊಳ್ಳದೆ ಹೋದರೆ ಇಲ್ಲಪ್ಪ ಇನ್ನೂ ಮೇಲೆ ಹೋಗುತ್ತೆ ಅಂತ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳದೆ ಕೂತ್ರೆ ಮಾರ್ಕೆಟು ಅದನ್ನು ಕಳೆಯುತ್ತೆ. ನೋಡಿ ಅದರಲ್ಲಿ ಸುಮಾರು ಒಂದು 30ರಿಂದ 35 ಪಾಯಿಂಟ್ ಲಾಸ್ ಆಗುತ್ತೆ. 10 ಪಾಯಿಂಟ್ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಆ ಥರ ಆಗುತ್ತೆ. ಬುಕ್ ಮಾಡ್ಕೊಳ್ಳಿಲ್ಲ ಸ್ಲೋ ಆ್ಯಂಡ್ ಸ್ಟಡಿ ಮತ್ತೆ ಮೂವ್ ಆಗುತ್ತೆ. ಆದರೆ ಪ್ರೀಮಿಯಮ್ ಡಿಕೆ ಆಗಿರ್ತವೆ ಸ್ನೇಹಿತರೆ. ಯಾವಾಗ ಫಾಸ್ಟ್ ಮೂವ್ ಆಗುತ್ತೆ ಅವಾಗ ಪ್ರೀಮಿಯಮು ಫಾಸ್ಟಾಗಿ ಜಂಪ್ ಆಗುತ್ತೆ. ಯಾವಾಗ ಸ್ಲೋ ಮೂವ್ ಆಗುತ್ತೆ ಪ್ರೀಮಿಯಮ್ ಸ್ಲೋ ಆಗಿ ಮೂವ್ ಆಗುತ್ತೆ. ಇದು ಒಂದು ಆಪ್ಷನ್ ಬಯಾಸ್ಗೆ ಹಿಂಸೆ ಅದು. ಮತ್ತು ಎಟ್ ದ ಎಂಡ್ ಆಫ್ ದ ಡೇ ಲೋ ಸೈಡ್ ಬಂದುಬಿಟ್ಟು 24,500 ಕ್ಲೋಸ್ ಆಗಿದೆ. ಓಕೆ, ಈ ಥರ ಒಂದು ಅಪಾರ್ಚುನಿಟಿ ಇತ್ತು. ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ಓಕೆ, ಡೈಲಿ ಚಾರ್ಟ್ ನಾವು ಗುರುವಾರ ಸಾಯಂಕಾಲ ಅನಲೈಸ್ ಮಾಡಿದ್ವಿ. ಒಂದು ಬುಲ್ಲಿಶ್ ಮೂಮೆಂಟಮ್ ಬರ್ಬೋದು, ಅದಕ್ಕೆ ರೀಸನ್ಸ್ ಕೂಡ ಹೇಳಿದ್ವಿ. 24,300 ಬಿಗ್, ಅದರ ಮೇಲ್ಗಡೆ 1 ದಿನ 2 ದಿನ 3 ದಿನ 4 ದಿನ 5 ದಿನ 6 ದಿನ 7 ದಿನ 8ನೇ ದಿನನೂ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. ಅಂದರೆ 24,300 ಮೇಲ್ಗಡೆ ಕ್ಲೋಸ್ ಆಗಿದೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಅಂತ ಈ ವರ್ಡೇ ಹೇಳಿದ್ದೆ ನಾನು. ಅದರ ಪ್ರಕಾರ ನಾನು ಒಂದು ಕ್ಲಿಯರ್ ಕಟ್ ಹೇಳಿದ್ದೆ. 24,000 ಇನ್ನೇನಿದ್ರು ಅಪ್ಸೈಡ್ ಮೂವ್ ಆಗುತ್ತೆ ಮಾರ್ಕೆಟು, ಡೌನ್ ಸೈಡ್ ಬರೋಕ್ಕಿಲ್ಲ ಅಂತ ಹೇಳಿದ್ದೆ. ಹೀಗಾಗಿ ಮಾರ್ಕೆಟು ನಾನು ಹೇಳಿದ್ದೀನಂತಲ್ಲ, ನಾನು ಚಾರ್ಟ್ ಮುಖಾಂತರ ನಾನು ಹೇಳ್ತಾ ಇಲ್ಲ, ಚಾರ್ಟ್ ಆ ಥರ ಹೇಳ್ತಾ ಇದೆ. ಚಾರ್ಟ್ ಈಸ್ ಟೆಲ್ಲಿಂಗ್ ಲೈಕ್ ದ್ಯಾಟ್. ನಾನಂತಲ್ಲ, ತಪ್ಪಾಗುತ್ತೆ, ನಾನು ಅನ್ನೋದು ಅಹಂಕಾರದ ಮಾತದು. ಚಾರ್ಟ್ ಆ ಥರ ಹೇಳ್ತಾ ಇದೆ. ನಾವೆಲ್ಲರೂ ಸೇರಿ ಅನಲೈಸ್ ಮಾಡಿದ್ವಿ ಅನ್ನೋಣ, ಅದು ಒಳ್ಳೆ ಮಾತಾಗುತ್ತೆ. ನಾವೆಲ್ಲರೂ ಸೇರಿ ಏನು ಅನಲೈಸ್ ಮಾಡಿದ್ವಿ, 24,500 ಫಸ್ಟ್ ಟಾರ್ಗೆಟು, 24,530 ಮೇಲೆ ಹೋದರೆ 24,600, ಅದನ್ನು ಕ್ರಾಸ್ ಆದರೆ 24,800 ಅಂದಿದ್ವಿ. ಅದ್ರ ಪ್ರಕಾರನೇ ಆಲ್ಮೋಸ್ಟ್ ಆಲ್ 24,600ಗೆ ಹೋಗಿಬಿಟ್ಟು ಓಕೆ, ಅಲ್ಲಿ ರೆಸಿಸ್ಟೆನ್ಸ್ ಇತ್ತು, ರಿಜೆಕ್ಟ್ ಆಗಿ 24,500 ಮೇಲೆ ಕ್ಲೋಸ್ ಆಗಿದೆ. ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇನ್ನು ನಾಳೆಗೆ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡು. ಮತ್ತು ಇಲ್ಲೊಂದು ಲಾಜಿಕ್ ಏನಿದೆ ಅದನ್ನು ಹೇಳಿದ್ವಿ ನಾವು, ಏನಕ್ಕೆ ಅಪ್ಸೈಡ್ ಮೂವ್ ಆಗ್ತದ. ಓಕೆ, ಬಿಗ್ ಅಪ್ಸೈಡ್ ಮೂವ್, ಒಂದು ಚಿಕ್ಕ ರೆಸ್ಟು, ಮತ್ತು ಬಿಗ್ ಅಪ್ಸೈಡ್ ಮೂವ್, ಒಂದು ಲಾಂಗ್ ರೆಸ್ಟ್ ತೊಗೊಂಡಿದೆ, ಇನ್ನೇನು ಮೂವ್ ಆಗುತ್ತೆ ಈ ಥರ ಅಂದಿದ್ದೆ. ನೋಡಿ ಅದೇ ಥರ ನೋಡಿ, ಲಾಂಗ್ ಮೂವ್ ಚಿಕ್ಕ ರೆಸ್ಟ್ ತೊಗೊಂತು, ದೊಡ್ಡ ಮೂವ್ ಕೊಡ್ತು, ದೊಡ್ಡ ರೆಸ್ಟ್ ತೊಗೊಂತು, ದೊಡ್ಡ ಮೂವ್ ಕೊಡುತ್ತೆ ಅಪ್ಸೈಡ್ ಅಂದಿದ್ವಿ. ಅದು ಸ್ಟಾರ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಈ ಥರ ಪಾಸಿಟಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಟುವರ್ಡ್ಸ್ 24,600 ರೆಸಿಸ್ಟೆನ್ಸ್ ಇದೆ. 24,500 ಮೇಲ್ಗಡೆ ಕ್ಲೋಸ್ ಆಗಿದೆ. ಸಪೋಸ್ ಏನಾದರೂ ನಾಳೆ 24,600 ದಾಟ್ತಂದರೆ 24,800 ಬಜೆಟ್ಗಿಂತ ಮೊದಲು ನೆಕ್ಸ್ಟ್ ವೀಕು 25,000 ರೀಚ್ ಆದರೂ ಆಗಬಹುದು ಸ್ನೇಹಿತರೆ. ಪಾಸಿಟಿವ್ ಇದೆ. ಇನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಬಿಡೋಣ. ಸೋಮವಾರಕ್ಕೆ ಏನಿದೆ, ಫಸ್ಟು ಕ್ಲಿಯರ್ ಕಟ್ ಸಪೋರ್ಟ್ ಬಂದ್ಬಿಟ್ಟು ಅದೇ 24,500 ನಾವು ಸಪೋರ್ಟ್ ಆಗಿ ತೊಗೊಳ್ಳೋಣ. ಏನಕ್ಕೆಂದರೆ ಒಂದು ರೌಂಡ್ ಫಿಗರು, ಹ್ಯೂಜ್ ಪುಟ್ ರೈಟರ್ಸು ತುಂಬ ಇದ್ದಾರೆ, ಅಂದರೆ ಬಯರ್ಸು ತುಂಬ ಇದ್ದಾರೆ. ಹೀಗಾಗಿ ಅಷ್ಟು ಈಸಿ ಕಾಲ್ ರೈಟರ್ಸು ಇದ್ದಾರೆ, ಪುಟ್ ರೈಟರ್ಸು ಇಬ್ಬರು ಇದ್ದಾರೆ. ಆದರೆ ನಾವು ಟುವರ್ಡ್ಸ್ ಕ್ಯಾಂಡಲ್ ಏನು ಹೇಳ್ತಾ ಇದೆ, ಟುವರ್ಡ್ಸ್ ಪಾಸಿಟಿವ್ ಸೈಡ್ ಅಂತ ಹೇಳ್ತಾ ಇದೆ. ಹಾಗಾಗಿ ನಾನು 24,500 ಫಸ್ಟ್ ಸಪೋರ್ಟ್ ತೊಗೊತೀನಿ. ಅದ್ರ ಕೆಳಗಡೆ ಬಂದರೆ 24,400 ನೋಡಿ ಸೆಕೆಂಡ್ ಸಪೋರ್ಟು. ಅದನ್ನು ಬ್ರೀಚ್ ಆಯಿತು ಅಂದರೆ ಮೇಜರ್ ಸಪೋರ್ಟ್ 24,300 ಸುಮಾರು 8 ದಿನಗಳ ಮೇಲೆ ಅದರ ಮೇಲ್ಗಡೆ ಸಸ್ಟೈನ್ ಆಗಿತ್ತಲ್ಲ, ಅಷ್ಟು ಈಸಿ ಅದು ಬ್ರೇಕ್ ಆಗಲ್ಲ. 24,300 ಅಷ್ಟು ಈಸಿ ಬ್ರೇಕ್ ಆಗಲ್ಲ. ಹೀಗಾಗಿ ಫೈನಲ್ ಸಪೋರ್ಟ್ ಅದು 24,300 ಬ್ರೇಕ್ ಆಗಿಬಿಡ್ತಂದರೆ ಫಾಲ್ ಅಂತ ತಿಳ್ಕೋಬೇಕು. ಹೀಗಾಗಿ 24,300 ಬ್ರೇಕ್ ಆಗಲ್ಲ, ಹಾಗೆ 24,400 ಕೂಡ ಬ್ರೇಕ್ ಆಗಲ್ಲ ಅಂದ್ಕೊಂಡಿದ್ದೀನಿ ಸೋಮವಾರ. ಮೋಸ್ಟ್ ಪ್ರಾಬಬ್ಲಿ 24,600 ಫಸ್ಟ್ ರೆಸಿಸ್ಟೆನ್ಸು. ಇನ್ನು ಕೆಳಗಡೆ ಸಪೋರ್ಟ್ ಆಯಿತು, ಮೇಲ್ಗಡೆ ರೆಸಿಸ್ಟೆನ್ಸು. ಫಸ್ಟ್ ಸಪೋರ್ಟು 24,600, ಅದನ್ನು ಕ್ರಾಸ್ ಆತಂದರೆ 24,800 ಡೈರೆಕ್ಟ್ ಕೆಳಗಡೆ. ಮಧ್ಯೆ ಎಲ್ಲಿ ಯಾವ ಸಪೋರ್ಟು ರೆಸಿಸ್ಟೆನ್ಸು ಇಲ್ಲ ಮಧ್ಯೆ. 24,600 ಮೇಲೆ ಸಪೋಸ್ 24,620, 620ರಿಂದ 630ವರೆಗೆ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಂದರೆ ಇಟ್ ರ್ಯಾಲಿ ಅಬೌಟ್ ಎಷ್ಟು 24,700 ಎಬೋವ್ ಕ್ಲೋಸ್ ಆಗೋ ಚಾನ್ಸ್ ಇದೆ ಸೋಮವಾರಕ್ಕೆ. ನೆನ್ಪಿಟ್ಕೊಳ್ಳಿ, 24,600 ಮೇಲೆ ನೋಡಿ 500 ಇದೆ, 600 ಅಂದರೆ 100 ಪಾಯಿಂಟ್ ಆಯಿತು. 100 ಪಾಯಿಂಟ್ 24,600 ಮೇಲೆ ಕೇವಲ 600 ಅಲ್ಲ, 615ರಿಂದ 630 ಈ ಒಂದು ಪಾಯಿಂಟ್ಗಳ ಮಧ್ಯೆ ಒಂದು 5 ನಿಮಿಷದ ಕ್ಯಾಂಡಲ್ಲು, ಒಂದು 2-3-4 ಫಾರ್ಮ್ ಆದವು, ಅದ್ರ ಮೇಲ್ಗಡೆ ಸಸ್ಟೇನ್ ಆದವು ಅಂದರೆ ಹ್ಯೂಜ್ ರ್ಯಾಲಿ ಬರುತ್ತೆ.
ಈ ರ್ಯಾಲಿ ಎಲ್ಲಿಗೆ ಹೋಗುತ್ತೆ ಅಂದರೆ 24,700 ಕ್ರಾಸ್ ಆದರೂ ಆಗ್ಬೋದು, ಅದು ಸೋಮವಾರಕ್ಕೇ ಆದರೂ ಆಗ್ಬೋದು ಸ್ನೇಹಿತರೆ. ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಯಿತು. ಇನ್ನು ವೀಕ್ಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ ವೀಕ್ಲಿ ಚಾರ್ಟು, ವಾಟ್ ಇಟ್ ಟೆಲ್ಸ್. ಎಸ್, ಫಂಟಾಸ್ಟಿಕ್. ವೀಕ್ಲಿ ಚಾರ್ಟು ನಮಗೆ ತುಂಬ ಕಾಡಿಸ್ಬಿಡ್ತು ಸ್ನೇಹಿತರೆ. ನಿಫ್ಟಿಯಲ್ಲಿ ನೀವು ಪ್ರತಿದಿನ ನೋಡೋರಿಗೆ ಗೊತ್ತಿರುತ್ತೆ, ಪಾಸಿಟಿವ್ ಟು ನ್ಯೂಟ್ರಲ್, ನ್ಯೂಟ್ರಲ್ ಟು ನೆಗೆಟಿವ್, ಮತ್ತು ನೆಗೆಟಿವ್ ಟು ನ್ಯೂಟ್ರಲ್, ನ್ಯೂಟ್ರಲ್ ಟು ಪಾಸಿಟಿವ್ ಆತೀಗ. ಈ ಥರ ಕಾಡಿಸ್ಬಿಡ್ತು ಸಿಕ್ಕಾಪಟ್ಟೆ. ಇದು ಇವಾಗ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿದೆ, ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ 24,500. ಓಕೆ, ವೆಲ್ ಆ್ಯಂಡ್ ಗುಡ್. ಮತ್ತು ಈ ವಾರದ ಕ್ಯಾಂಡಲ್ಲು ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಮೋಸ್ಟ್ ಪ್ರಾಬಬ್ಲಿ. ನನ್ನ ಅಸಂಪ್ಷನ್ನು, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ನಿಫ್ಟಿ ಬಗ್ಗೆ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಬಗ್ಗೆ ಆಗಿರ್ಬೋದು, ಕೇವಲ ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ನಾನು ಹೇಳ್ತಾ ಇರೋದು, ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಹೇಳೋದು. ಕೇವಲ ಒಂದು ಚಾರ್ಟ್ ಸ್ಟಡಿ ಆಗಿರ್ಬೋದು, ಕ್ಯಾಂಡಲ್ ಸ್ಟಡಿ ಆಗಿರ್ಬೋದು, ಈ ಥರ ಕ್ಯಾಂಡಲ್ಸು ಚಾರ್ಟ್ಸು ಸ್ಟಡಿ ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೊರತು ಯಾರಿಗೂ ಕೂಡ ನಾನು ಫ್ಯೂಚರ್ ಬೈ ಮಾಡಿ, ಆಪ್ಷನ್ ಬೈ ಮಾಡಿ, ಆಪ್ಷನ್ನಲ್ಲಿ ಟ್ರೇಡ್ ಮಾಡಿ, ಬೈ ಮಾಡಿ, ಸೆಲ್ ಮಾಡಿ, ಸ್ಟಾಕ್ ಬೈ ಮಾಡಿ, ಸೆಲ್ ಮಾಡಿ ಅಂತ ಯಾರಿಗೂ ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಗೂ ಯಾರಿಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡೋದಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ. ನೋಡಿ, ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಈ ಥರ ಎಲ್ಲ ಚಿಕ್ಕ ಪುಟ್ಟ ಮಾಹಿತಿ ಕೊಡ್ತಾ ಇರ್ತೀನಿ, ಎಲ್ಲಿ ಮೂವ್ ಆಗ್ಬೋದು ಅಂತ ಪ್ರೆಡಿಕ್ಷನ್ ಮಾತ್ರ. ನಾನು ಇಲ್ಲಿ ಹಾಗೆ ಆಗುತ್ತೆ, ಇಲ್ಲಿ ಬೈ ಮಾಡಿ ನೀವು ಸೆಲ್ ಮಾಡಿ ಅಂತ ಹೇಳಲ್ಲ. ಬಟ್ ಟುವರ್ಡ್ಸ್ ದ ಇಂಟ್ರಾಡೇ ನೋಡಿ, ಇಲ್ಲಿ ಒಂದು ನಾವು ಬೈ ಮಾಡಿದರೆ ಚೆನ್ನಾಗಿ ಪ್ರಾಫಿಟ್ ಸಿಗುತ್ತೆ, ಇಲ್ಲಿ ಬೈ ಮಾಡಿದರೆ ಚೆನ್ನಾಗಿ ಪ್ರಾಫಿಟ್ ಆಗ್ತಿರ್ತೈತೆ ಅಂತ ಅಸಂಪ್ಷನ್ ಮಾಡ್ತೀವಿ ಹೊರತು ನಾನು ಯಾರಿಗೂ ಕೂಡ ಒತ್ತಾಯ ಮಾಡಲ್ಲ ಟ್ರೇಡ್ ಮಾಡಲಿಕ್ಕೆ, ಮತ್ತು ಯಾರಿಗೂ ಕೂಡ ಸಲಹೆ ಕೂಡ ಕೊಡಲ್ಲ ಟ್ರೇಡ್ ಮಾಡಿ ಅಂತ. ಅದು ನಿಮ್ಮ ಅಭಿಪ್ರಾಯ. ನೀವು ಕೂಡ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಹಾಗೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ನೋಡಿ, ವೀಕ್ಲಿ ಚಾರ್ಟ್ ಕೂಡ ಫಸ್ಟ್ ಕ್ಲಾಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಈ ವಾರದ ಕ್ಯಾಂಡಲ್ಲು ಈ ಥರ ಫಾರ್ಮ್ ಆಗ್ಬೋದು. ನೋಡಿ, 24,500ರಿಂದ 25,000, ಹ್ಯೂಜ್ 500 ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು. ಪಾಸಿಬಲ್ ಸ್ನೇಹಿತರೆ, ಹೌದು. 24,500 ಮೇಲ್ಗಡೆ ಕ್ಲೋಸ್ ಆಗಿದೆ ಶುಕ್ರವಾರ. ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ಟ್ರೇಡಿಂಗ್ ಸೆಷನ್ ಇವೆ. 5 ಟ್ರೇಡಿಂಗ್ ಸೆಷನ್ನಲ್ಲಿ 25,000ವರೆಗೆ ರೀಚ್ ಆಗ್ಬೋದು. ಮೋಸ್ಟ್ ಪ್ರಾಬಬ್ಲಿ 24,800 ಮೇಲೆ ಕ್ಲೋಸ್ ಆದರೂ ಆಗ್ಬೋದು. ನಂತರ ಏನಿದೆ, ಸೋಮವಾರ ಒಂದಿನ ಬರುತ್ತೆ, ನೆಕ್ಸ್ಟ್ ಅಂದರೆ ಈ ಸೋಮವಾರ ಬಿಟ್ಟು ನೆಕ್ಸ್ಟ್ ಸೋಮವಾರ ಬರುತ್ತೆ. ಅದು ನಾಟ್ ಕನ್ಸಿಡರೇಬಲ್. ಅವತ್ತು ನಾನು ಯಾವುದೇ ಮಾಹಿತಿ ಕೂಡ ಕೊಡೋದಿಲ್ಲ ಸೋಮವಾರಕ್ಕೆ. ಏನಕ್ಕೆ ಅಂದರೆ ಮಂಗಳವಾರ ಬಜೆಟ್ ಇರುತ್ತೆ. ಹೀಗಾಗಿ ನಾನು ಸೋಮವಾರ ಯಾವುದೇ ಪ್ರೆಡಿಕ್ಷನ್ ಮಾಡಿದರೂ ಅದೆಲ್ಲ ಸುಳ್ಳು, ಸುಮ್ಮನೆ ವೇಸ್ಟ್ ಅದು. ಏಕೆಂದರೆ ಮಂಗಳವಾರ ಬಜೆಟ್ ಇರೋದ್ರಿಂದ ಸೋಮವಾರ ನಾವು ಮಾಹಿತಿ ಕೊಡೋದು ತಪ್ಪಾಗುತ್ತೆ. ಮಂಗಳವಾರ ಪ್ಯೂರ್ಲಿ ಮಾರ್ಕೆಟ್ ಮೂವ್ ಆಗೋದು ಡಿಪೆಂಡ್ಸ್ ಆನ್ ಸೋಮವಾರದ ಪ್ರೆಡಿಕ್ಷನ್ ಮಾಡ್ಬೋದು, ಆದರೆ ಮಂಗಳವಾರದ ಪ್ರೆಡಿಕ್ಷನ್ ಮಾಡೋದು ತುಂಬ ಕಷ್ಟ, ಮಾಡೋದು ತಪ್ಪು. ಕೇವಲ ಬಜೆಟ್ ಬಗ್ಗೆ ಮಾತಾಡೋಣ ಆವಾಗ. ಮಂಗಳವಾರ ಏನಾಗುತ್ತೆ, ಪ್ಯೂರ್ಲಿ ಮಾರ್ಕೆಟ್ ಮೂವ್ ಆಗೋದು ಬಜೆಟ್ ಮೇಲೆ ಮಾತ್ರ. ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿಕೆ ಕೊಡ್ತಾರೆ, ಪ್ರತಿಯೊಂದು ವಾಕ್ಯದ ಮೇಲೆ, ಪ್ರತಿಯೊಂದು ಪದದ ಮೇಲೆ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಹೀಗಾಗಿ ಅಲ್ಲಿವರೆಗೆ ನೆಕ್ಸ್ಟ್ ಫ್ರೈಡೇವರೆಗೆ ಇಲ್ಲಿವರೆಗೆ ಬಂದುಬಿಟ್ಟು ನಂತರ ಬಜೆಟ್ನಲ್ಲಿ ಏನಾದರೂ ಮಾರ್ಕೆಟ್ ಪರವಾಗಿ ಗುಡ್ ನ್ಯೂಸ್ ಸಿಕ್ತು ಅಂತಂದರೆ ಅಪ್ಸೈಡ್ ಮೂವ್ ಆಗುತ್ತೆ. ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್ ಹೇಳ್ತಾ ಇರೋದು ನಾನು, ಯಾವುದೇ ಪಾಲಿಟಿಕ್ಸ್ ಅಲ್ಲ. ಗುಡ್ ನ್ಯೂಸ್ ಅಂದರೆ ಅದು ಬೇರೆ ವಿಷಯ. ನಾನು ಮಾತಾಡ್ತಿರೋದು ಕೇವಲ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಇವೆಲ್ಲ ಟ್ಯಾಕ್ಸು ಇದೆ 10%, 15%. ಇದನ್ನು ಕಡಿಮೆ ಮಾಡಿದರೆ ಓಕೆ, ಫಾಸ್ಟ್ ಅಪ್ಸೈಡ್ ಮೂವ್ ಆಗುತ್ತೆ. ಇಲ್ಲ ನಾವು ಅದನ್ನು ಜಾಸ್ತಿ ಮಾಡ್ತೀವಿ ಅಂತ ಏನಾದರೂ ಟ್ಯಾಕ್ಸ್ ಹೇರಿದ್ರು ಸ್ಟಾಕ್ ಮಾರ್ಕೆಟ್ ಮೇಲೆ ಅಂತಂದರೆ ಇನ್ವೆಸ್ಟರ್ಸ್ ಮೇಲೆ ಫಾಲ್ ಆಗುತ್ತೆ, ನ್ಯಾಚುರಲಿ ಬಿಗ್ ಫಾಲ್ ಆಗುತ್ತೆ. ಅದನ್ನು ಬಿಟ್ಟು ಒಂದು ಮಾತು ತುಂಬ ಹರಿದಾಡ್ತಾ ಇದೆ ಮಾರ್ಕೆಟ್ನಲ್ಲಿ. ಅದು ಏನಪ್ಪ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಯರ್ಸ್ಗೆ, ಸ್ಪೆಷಲಿ ಆಪ್ಷನ್ ಟ್ರೇಡರ್ಸ್ಗೆ, ಸ್ಪೆಷಲಿ ಐ ಆಮ್ ಟೆಲ್ಲಿಂಗ್ ಆಪ್ಷನ್ ಟ್ರೇಡರ್ಸ್ಗೆ. ಯಾಕಂದರೆ ಸೆಬಿಗೊಂದು ಮಾಹಿತಿ ಸಿಕ್ಕಿದೆ, ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಈ ವರ್ಷ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿವೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿವೆ ಅಂತ ಮಾಹಿತಿ ಸಿಕ್ಕಿದೆ. ಹಾಗೆ ಅವರ ಒಂದು ಮಾಹಿತಿ ಕಲೆ ಹಾಕಿದ್ದೇನೆಂದರೆ ಸಾಕಷ್ಟು ಜನ 100ಕ್ಕೆ 70% ಜನ ಆಪ್ಷನ್ ಟ್ರೇಡಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಅದರಲ್ಲಿಯೂ ಕೂಡ ಎಲ್ಲರೂ ಮಧ್ಯಮ ವರ್ಗದವರು ಭಾಳ ಜನ ಇದ್ದಾರೆ ಅಂತ ಸಿಕ್ಕಿದೆ. ಹೀಗಾಗಿ ಹೊಡೆತ ಕೊಡೋದೇ ಮಧ್ಯಮ ವರ್ಗಕ್ಕೆ ಜಾಸ್ತಿ ಹೆಚ್ಚಾಗಿ. ಹೀಗಾಗಿ ಏನಾಗಿದೆ, ಅವ್ರಿಗೆ ಈಗ ದುಡ್ಡು ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ? ನ್ಯಾಚುರಲಿ ಸ್ಟಾಕ್ ಮಾರ್ಕೆಟ್ ಇಸ್ ದ ಬಿಗ್ಗೆಸ್ಟ್ ಒಂದು ಟ್ರೆಜರಿ ಇದ್ದಂಗೆ ಅದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ನಲ್ಲಿ.
ಹೀಗಾಗಿ ಸಪೋಸ್ ಏನಾದರೂ ಆಪ್ಷನ್ ಟ್ರೇಡರ್ಸ್ಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದರು ಅಂತಂದರೆ ಎಸ್ ಟಿ ಟಿ ಮತ್ತೊಂದು ಮಗದೊಂದು ಒಂದು 30% ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ, ಗೊತ್ತಿಲ್ಲ. ಇದು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಮಾರ್ಕೆಟ್ನಲ್ಲಿ. ಅದೇನಾದರೂ ಟ್ಯಾಕ್ಸು 30% ಟ್ಯಾಕ್ಸು ಆಪ್ಷನ್ ಟ್ರೇಡರ್ಸ್ಗೆ ಹಾಕಿದ್ರು ಅಂತೇಳಿ ಅವತ್ತೇನಾದರೂ ಅನೌನ್ಸ್ ಮಾಡಿದರು ಅಂತಂದರೆ ಫೈನಾನ್ಸ್ ಮಿನಿಸ್ಟ್ರು, ಇಲ್ಲ ನಾವು ಟ್ಯಾಕ್ಸ್ ಹಾಕ್ತಾ ಇದ್ದೀವಿ, ಆಪ್ಷನ್ ಟ್ರೇಡರ್ಸು ತುಂಬ ಜನ ಇದ್ದಾರೆ, ಸ್ಟ್ರಿಕ್ಟ್ ಮಾಡಬೇಕು ಅವ್ರಿಗೆ, ಒಂದು 30% ಟ್ಯಾಕ್ಸ್ ಹಾಕ್ತೀವಿ ಆಪ್ಷನ್ ಟ್ರೇಡರ್ಸ್ಗೆ ಅಂದ್ಬಿಟ್ರೆ ಮಾರ್ಕೆಟ್ ಇಮಿಡಿಯೇಟ್ ಫಾಲ್ ಆಗುತ್ತೆ. ಮತ್ತು ಲೇಟರ್ ಆನ್ ಒಂದು ಸ್ವಲ್ಪ ದಿನದ ನಂತರ ರಿಕವರಿ ಆಗುತ್ತೆ 100%. ಆದರೆ ಅವತ್ತಿನ ದಿನ ಹೇಳ್ತಾ ಇರೋದು ಆ ಒಂದು ಪ್ರತಿಯೊಂದು ಮಾತು, ಪ್ರತಿಯೊಂದು ಟ್ಯಾಕ್ಸ್ ರಿಗಾರ್ಡಿಂಗು ಎಲ್ಲ ಇಂಪಾರ್ಟೆಂಟ್ ಮಾತು ವಹಿಸುತ್ತೆ ಮಾರ್ಕೆಟು ಅಪ್ ಆ್ಯಂಡ್ ಮೂವ್ ಆಗಲಿಕ್ಕೆ. ಹೀಗಾಗಿ ನೆಕ್ಸ್ಟ್ ಮಂಡೇ, ಈ ಮಂಡೇ ಅಲ್ಲ, ನೆಕ್ಸ್ಟ್ ಮಂಡೇ ನಾನು ಯಾವುದೇ ಪ್ರೆಡಿಕ್ಷನ್ ಮಾಡೋದು ಬೇಡ. ಡೈರೆಕ್ಟಾಗಿ ಟ್ಯೂಸ್ಡೇ ನಾವು ಬಜೆಟ್ ಹೇಗಿರುತ್ತೆ ನೋಡ್ಕೊಂಡ್ಬಿಟ್ಟು ಟ್ಯೂಸ್ಡೇ ಸಾಯಂಕಾಲ ಮಾತಾಡೋಣ. ಈಗ ಸೋಮವಾರದ್ದು ಅಂದರೆ ನಾಳೆ ಬಿಟ್ಟು ನಾಡಿದ್ದು ಮಾರ್ಕೆಟು ನಾವು ಪ್ರೆಡಿಕ್ಷನ್ ಮಾಡಿದ್ವಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ, ಎಲ್ಲಿ ಓಪನ್ ಆಗಿತ್ತು ಮಾರ್ಕೆಟು ಅಲ್ಲೇ ಬಂದು ಕ್ಲೋಸ್ ಆಗಿದೆ ನೋಡಿ. ಯಾವುದೇ ಒಂದು ಅದಕ್ಕೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಬಜೆಟ್ ಮುಗಿಯೋರಿಗೆ ದಯವಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಡಿ. ಏನಕ್ಕೆ ಅಂದರೆ ಹ್ಯೂಜ್ ಒಂದು, ಯಾಕಂದರೆ ನಿಫ್ಟಿ ಮೂವ್ ಆದರೆ ಒಂದು 10 ಪಾಯಿಂಟು 20 ಪಾಯಿಂಟು 30 ಪಾಯಿಂಟು ಒಂದೊಂದು ಕ್ಯಾಂಡಲ್ ಮೂವ್ ಆಗುತ್ತೆ. ಇದು 5 ನಿಮಿಷದ ಕ್ಯಾಂಡಲ್ಲು ಬ್ಯಾಂಕ್ ನಿಫ್ಟಿ ಮೂವ್ ಆದರೆ 100 ಪಾಯಿಂಟು 200 ಪಾಯಿಂಟು 300 ಪಾಯಿಂಟು ಒಂದೊಂದು ಕ್ಯಾಂಡಲ್ ಅಷ್ಟು ಮೂವ್ ಆಗಿಬಿಟ್ರೆ ಆಪ್ಷನ್ ಟ್ರೇಡರ್ಸ್ ಏನು ಮಾಡ್ಬೇಕು ಹೇಳಿ? ಅದು ಲಾಟ್ರಿ ಇದ್ದಂಗೆ ಆಗುತ್ತೆ, ಆ ಥರ ಆಗುತ್ತೆ. ಹೀಗಾಗಿ ದಯವಿಟ್ಟು ಒಂದು ಬಜೆಟ್ ಮುಗಿಯೋರಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸುಮ್ಮನೆ ಚಾರ್ಟ್ ಸ್ಟಡಿ ಮಾಡಿ, ಕ್ಯಾಂಡಲ್ ಸ್ಟಡಿ ಮಾಡಿ, ಆದರೆ ಟ್ರೇಡ್ ಅವಾಯ್ಡ್ ಮಾಡಿ ಅಂತ ನನ್ನ ಒಂದು ವೈಯಕ್ತಿಕ ಸಲಹೆ. ನೋಡಿ, 52,272ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, 52,171 ಲೋ ಫಾರ್ಮ್ ಆಯಿತು. ನಂತರ ಸಡನ್ನಾಗಿ 5 ನಿಮಿಷ 10 ನಿಮಿಷ 15 ನಿಮಿಷಕ್ಕೆ ಹೈ ಟಚ್ ಆಯಿತು. ಎಷ್ಟು ಹೈ? 52,794. ನಾನು ನೋಡಿ 52,800. ಸೇಮ್ ನಿಫ್ಟಿ ಥರನೇ, ನಿಫ್ಟಿ 24,600 ಹೈ ಟಚ್ ಆಯಿತು. ಅಲ್ಲಿ ಸಿಕ್ಕಾಪಟ್ಟೆ ಕಾಲ್ ರೈಟರ್ಸ್ ಅಂದರೆ ಕೆಳಗಡೆ ಸೆಲ್ ಮಾಡೋರು ಕಾಯ್ತಾ ಕೂತಿದ್ರು. ಇಲ್ಲಿ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ 52,800ರಲ್ಲಿ ಕಾಲ್ ರೈಟರ್ಸ್ ಸಿಕ್ಕಾಪಟ್ಟೆ ಜನ ಸೆಲ್ ಮಾಡಲಿಕ್ಕೆ ಕಾಯ್ತಾ ಒಂದು ಕೂತಿದ್ರು. ಯಾವಾಗ ಇಲ್ಲಿ ಟಚ್ ಆಯಿತು ಚಕ್ಕನ ಎಂಟ್ರಿ ಆಗ್ತಾರೆ, ಅವ್ರದ್ದೆಲ್ಲ ಲಾಟ್ಸು ಕೋಟಿಗಟ್ಟಲೆ ವ್ಯವಹಾರ ಇರುತ್ತೆ, ಎಂಟ್ರಿ ಆಗ್ತಾರೆ. ನೋಡಿ ಮಾರ್ಕೆಟ್ ಡೌನ್ ಆಯಿತು. ಯಾರು ಇಲ್ಲಿ ಕಾಲ್ ಬಾಯ್ ಮಾಡಿರ್ತಾರೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಕಾಲ್ ಬಾಯ್ ಮಾಡಿರ್ತಾರೆ ಮಾರ್ನಿಂಗು, ಸಪೋಸ್ 52,794 ರೀಚ್ 800ವರೆಗೆ ಹೋಯ್ತು, ಅಲ್ಲಿ ಪ್ರಾಫಿಟ್ ಯಾರ್ಯಾರು ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಲಾಭ ಆಗಿರುತ್ತೆ. ಇಲ್ಲಪ್ಪ ಇವತ್ತು 53,000 ಹೋಗುತ್ತೆ, ಇನ್ನೂ ಜಾಸ್ತಿ ಹೋಗುತ್ತೆ ಅಂತ ಯಾರ್ಯಾರು ಕೊಡ್ತಾರೆ ಅವ್ರಿಗೆಲ್ಲ ಲಾಸ್. ನೋಡಿ ರಿವರ್ಸ್ ಆಗಿಬಿಟ್ಟು ಮತ್ತೆ ತಿರ್ಗಾ ಮಾರ್ಕೆಟ್ ಎಲ್ಲ ಓಪನ್ ಆಗಿತ್ತು ಅಲ್ಲೇ ಬಂದಿದೆ, ಅಂದರೆ ಪ್ರೀಮಿಯಮ್ ಎಲ್ಲ ಡಿಕೆ ಆಗಿ ಲಾಸ್ನಲ್ಲಿ ಕನ್ವರ್ಟ್ ಆಗಿರುತ್ತೆ. ಹೀಗಾಗಿ ಭಾಳ ಆ್ಯಕ್ಟಿವ್ ಇರಬೇಕು ಆಪ್ಷನ್ ಟ್ರೇಡರ್ಸು, ಬೇಗ ಪೊಸಿಷನ್ ಕ್ರಿಯೇಟ್ ಮಾಡಬೇಕು, ಬೇಗ ಎಕ್ಸಿಟ್ ಆಗಬೇಕು. ನೋಡಿ 3 ಕ್ಯಾಂಡಲ್ 1 2 3 ಕ್ಯಾಂಡಲು ಎಷ್ಟೊಂದು ಮೂವ್ ಆಗಿದೆ. 52,200ರಿಂದ 52,800 600 ಪಾಯಿಂಟ್ ಮೂವ್ ಆಗಿದೆ 15 ನಿಮಿಷದಲ್ಲಿ. ಎಲ್ಲಿ ಟ್ರೇಡ್ ಮಾಡ್ತೀರಾ, ಎಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀರಾ, ಭಾಳ ತುಂಬ ಅಲರ್ಟ್ ಇರಬೇಕು ಸ್ನೇಹಿತರೆ. ಸಪೋಸ್ ಇಲ್ಲಿ ನಾವು ಕಾಲ್ ಬೈ ಮಾಡಿದ್ವಿ ಅಂದರೆ 5 ನಿಮಿಷ 15 ನಿಮಿಷ ನಮ್ಗೆ ಸಾಕಪ್ಪ, ಇಷ್ಟೊಂದು ಮೂವ್ ಆಯಿತು, 400 ಪಾಯಿಂಟ್ ಮೂವ್ ಆಯಿತು, ನಮ್ಮ ಪ್ರೀಮಿಯಮ್ನಲ್ಲಿ ಎಷ್ಟು ಸಿಕ್ಕಿರುತ್ತೆ? ಒಂದು 100 ಪಾಯಿಂಟ್ ಪ್ರೀಮಿಯಮ್ನಲ್ಲಿ ಸಿಕ್ಕಿರುತ್ತೆ ಎಟ್ ದ ಮನಿ ನಾವು ಬ್ಯಾಂಕ್ ನಿಫ್ಟಿ ಬೈ ಮಾಡಿದರೆ. ಇನ್ನೂ ಎಷ್ಟು ಬೇಕು? ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ, ಆಸೆಯೇ ದುಃಖಕ್ಕೆ ಕಾರಣ ಅಂತಾರಲ್ಲ, ನಿಜ. ನೋಡಿ 100 ಪಾಯಿಂಟ್ ನಮ್ಮ ಪ್ರಾಫಿಟ್ನಲ್ಲಿ ಸಿಕ್ಕರು, ಸಪೋಸ್ ನಾವು ಒಂದೇ ಲಾಟ್ ಹಾಕಿದ್ರು 2,500 ರೂಪಾಯಿ 1,500 ರೂಪಾಯಿ ಆಯಿತು. ಸಪೋಸ್ 2 ಲಾಟ್ ಅಂದರೆ 3,000 ರೂಪಾಯಿ ಆಗಿರುತ್ತೆ. 3,000 ರೂಪಾಯಿ ನಮ್ಮ ಪ್ರಾಫಿಟ್ ತೋರಿಸ್ತಾ ಇದೆ ಅಂದರೂ ನಾವು ಬುಕ್ ಮಾಡ್ಕೊಳ್ಳಲ್ಲ. ಇನ್ನೂ ಬರಲಿ ಅಂತಿರ್ತೀವಿ, ಅದು ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಈ ಥರ ಫಾಲ್ ಆದಾಗ ಲಾಸ್ ಹಾಕೋಣ, ಅವಾಗೇ ಬುಕ್ ಮಾಡ್ಕೊಂಬಿಟ್ರೆ ಮತ್ತೆ ನೋಡೋಣಪ್ಪ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂತಂದರೆ ಗೊತ್ತಾಗುತ್ತೆ. ಅವಾಗ ಏನು ಮಾಡಬೇಕು? 52,800 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ ನಾನು ಗುರುವಾರ ಸಾಯಂಕಾಲ. ಏನಪ್ಪ, 52,500 ಫಸ್ಟು, 52,750 ಸೆಕೆಂಡು, 52,900 ಅಂತದೆ. ನೋಡಿ 52,750 ಅಂತ ಹೇಳಿದಾಗ 750 ಕ್ರಾಸ್ ಆಗ್ತಾನೆ. 750 ಕ್ರಾಸ್ ಆಗಿ 800ವರೆಗೆ ಹೋದಾಗ ನಾವು 52,750 ಹೌದಲ್ಲಪ್ಪ ರೆಸಿಸ್ಟೆನ್ಸ್ ಇದೆ, ನಾವು ಸ್ವಲ್ಪ ಅಲರ್ಟ್ ಆಗಬೇಕು ಅಂದ್ಬಿಟ್ಟು ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು? 52,800 ಹತ್ರ ಒಂದು ಯಾವಾಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಲ್ಲಿ ಒಂದು ಪುಟ್ ಬಾಯ್ ಮಾಡಿಬಿಟ್ಟು 52,800ಕ್ಕೆ ಸ್ಟಾಪ್ ಲಾಸ್ ಇಟ್ಟರೆ ನೋಡಿ ಎಷ್ಟು ಪ್ರಾಫಿಟ್ಟು. 2 ಅವಕಾಶ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ ಇವತ್ತು.
ಹೌದಾ? ಇಲ್ಲಿ ಕೂಡ ಡಬಲ್ ವೇ, ಒಂದು ಅಪ್ಸೈಡ್ ಮೂವ್ ಆದಾಗ ಕಾಲ್ ಬೈ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಇಲ್ಲಿ ಅಂದರೆ ನಾವು ಸಪೋರ್ಟು ರೆಸಿಸ್ಟೆನ್ಸ್ ಬಗ್ಗೆ ತುಂಬ ಗಮನ ಹರಿಸಿದ ಮಾತ್ರ, ತುಂಬ ಸ್ಮಾರ್ಟ್ ಪೀಪಲ್ಲು, ತುಂಬ ಎಕ್ಸ್ಪರ್ಟ್ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ತುಂಬ ಸ್ಟಡಿ ಮಾಡ್ಬೇಕು ಇದಕ್ಕೆ. ನಾನಂತರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬುಕ್ ಓದಿದ್ದೀನಿ, ಟ್ರೈನಿಂಗ್ಸ್ ತೊಗೊಂಡಿದ್ದೀನಿ. ಈ ಕ್ಯಾಂಡಲ್ಸು ಚಾರ್ಟು ಸ್ಟಡಿ ಮಾಡಲಿಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ಈಗ ಒಂದು ಹಂತಕ್ಕೆ ಬಂದಿದೆ. ಓಕೆ, ಇರಲಿ. ಈ ಥರ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಬ್ಯಾಂಕ್ ನಿಫ್ಟಿಯಲ್ಲಿತ್ತು. ಇನ್ನು ಡೈಲಿ ಇದು ಏನು ನೋಡೋಣ, ಏನು ಕತೆ ಇದೆ. ಓಕೆ, ಡೈಲಿದು ನಮ್ಮದೆಲ್ಲ ಆಯಿತು. ಎಮ್ ಪ್ಯಾಟ್ರನ್ ಫಾರ್ಮ್ ಆಯಿತು, ಎಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಎಮ್ ಪ್ಯಾಟ್ರನ್ ಹೇಳಿದ್ವಿ, ಎಮ್ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಅಂತೇಳಿ ಇಲ್ಲಿವರೆಗೆ ಬಂದುಬಿಟ್ಟು ಎಮ್ ಪ್ಯಾಟ್ರನ್ ಫಾರ್ಮ್ ಆಯಿತು, ಕಂಪ್ಲೀಟು. ಓಕೆ, ಮತ್ತೆ 52,800 ಹೋಗಿ ರಿವರ್ಸ್ ಆಗಿದೆ, ರಿವರ್ಸ್ ಗೇರ್ ಹಾಕಿದೆ. ಏನಿದು ಕತೆ ನೋಡಿ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಓಕೆ, ತುಂಬ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ದೆ ನಾನು, ಇದು ಏನು ಕ್ಯಾಂಡಲ್ ಅಂತ. ಸರಿಯಾಗಿ ಆಲ್ಮೋಸ್ಟ್ ಆಲ್ ಒಂದು 3-4 ಜನ ಆನ್ಸರ್ ಮಾಡಿದ್ರ, ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್. ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಇದು ಗುರುವಾರದ್ದು. ಇದು ನೋಡಿ ಹ್ಯಾಮರ್ ಕ್ಯಾಂಡಲ್, ಅಸೆಂಡಿಂಗ್ ಹ್ಯಾಮರ್ ಕ್ಯಾಂಡಲ್ ಅಂತಾರೆ. ಸೊ ಎರಡು ಈಕ್ವಲ್ ಇದೆ. ಇಲ್ಲಿ ಬಾಯರ್ಸ್ ತುಂಬ ಆ್ಯಕ್ಟಿವ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ತುಂಬ ಆ್ಯಕ್ಟಿವ್ ಇದ್ದಾರೆ. ಟಗ್ ಆಫ್ ವಾರ್ ಇದೆ, ತುಂಬ ಹ್ಯೂಜ್ ಟಗ್ ಆಫ್ ವಾರ್ ಇದೆ. ಇದರಲ್ಲಿ 52,300ರಿಂದ 52,500ರಲ್ಲಿ ಒಂದು ಕಾಳಗ, ತುಂಬ ಒಂದು ಯುದ್ಧ ನಡೆಯುತ್ತೆ. ಯಾರು ಗೆಲ್ತಾರೆ ಅವರೇ ಮುಂದೆ ಬರೋದು ಅಂತ ಹೇಳ್ಬೋದು ಒಂದು ಪದದಲ್ಲಿ ಅನ್ನೋದಾದರೆ. ಅಂದರೆ ಮೋಸ್ಟ್ ಎರಡು ಈಕ್ವಲ್ ಇದೆ, ಬೈಯಿಂಗು ಈಕ್ವಲ್ ಇದೆ, ಸೆಲ್ಲಿಂಗು ಈಕ್ವಲ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಬಟ್ ನಿಫ್ಟಿಯಲ್ಲಿ ಹಾಗಿಲ್ಲ, ನಿಫ್ಟಿ ಸ್ಟ್ರಾಂಗ್ ಇದೆ, ಅಪ್ಸೈಡ್ ಮೂವ್ ಅಂತ ಹೇಳ್ಬೋದು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಟಗ್ ಆಫ್ ವಾರ್ ಇದೆ, ಸ್ಟ್ರಾಂಗ್ ಇದೆ. ಬಯರ್ಸು ಸೆಲ್ಲರ್ಸ್ ಈಕ್ವಲ್ ಇದ್ದಾರೆ, ಕಾಲ್ ರೈಟರ್ಸು ಅಷ್ಟೇ ಇದ್ದಾರೆ, ಪುಟ್ ರೈಟರ್ಸು ಅಷ್ಟೇ ಇದ್ದಾರೆ, ಸ್ಟ್ರಾಂಗ್ ಇದೆ. ಹೀಗಾಗಿ ನಾನು ಸೋಮವಾರಕ್ಕೆ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಕೊಡೋದಾದರೆ ನೋಡಿ, ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 52,000 ಸ್ನೇಹಿತರೆ. ಹೌದು, ರೌಂಡ್ ಫಿಗರ್ 52,000 ಒಂದು ಸಪೋರ್ಟ್ ಇದೆ. ಅದನ್ನು ಬಿಟ್ಟರೆ ಮತ್ತೆ ಒಂದು ಮೇಜರ್ ಸಪೋರ್ಟ್ 51,700. ಇನ್ನು ಅಪ್ಸೈಡ್ ಏನಪ್ಪ ಅಂದರೆ 52,500 ಫಸ್ಟ್ ರೆಸಿಸ್ಟೆನ್ಸು, 52,750, 52,900, ನಂತರ 53,200. ಈ ಥರ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾನು ಇದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡಿರೋ ಅಂದ್ಕೊಂಡಿದ್ದೀನಿ. ನೋಡಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಓಕೆ, ಅದರ ಸ್ವಲ್ಪ ಸ್ಲೈಟ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ಸ್ಲೈಟ್ ಟುವರ್ಡ್ಸ್ ಪಾಸಿಟಿವ್ ನಾನು ಕನ್ಸಿಡರ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಯನ್ನು ಕೂಡ ಟುವರ್ಡ್ಸ್ ಪಾಸಿಟಿವ್ ಕನ್ಸಿಡರ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಿಫ್ಟಿ ಅಷ್ಟು ಅಪ್ಸೈಡ್ ಮೂವ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಪ್ಸೈಡ್ ಮೂವ್ ಬರಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ ಅಂದರೆ ಅದು HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಎರಡೂ ಕೂಡ ಅಪ್ಸೈಡ್ ಮೂವ್ ಆಗಬೇಕು. ಅಂದಾಗ ಮಾತ್ರ ಮತ್ತೆ 52,800 ಕ್ರಾಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ಬ್ಯಾಂಕ್ ನಿಫ್ಟಿದು? ತುಂಬ ನೆಗೆಟಿವ್ ಇತ್ತು. ಓಕೆ, ನೆಗೆಟಿವಿಟಿ ಸ್ವಲ್ಪ ರಿಕವರಿ ಆಗ್ತಾ ಇದೆ, ಇನ್ನೂ ಇದೆ, ನ್ಯೂಟ್ರಲ್ ಅಂತ ಹೇಳ್ಬೋದು. ಏಕೆಂದರೆ ಎಕ್ಸಾಕ್ಟ್ಲಿ ಈ ಒಂದು ಏನು ಸಪೋರ್ಟ್ ಇದೆ ಆ ಸಪೋರ್ಟ್ ಲೈನ್ ಹತ್ರ ಇದೆ. ಮತ್ತು ಇನ್ನೊಂದು ಏನಂದರೆ 52,200 ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ ಅಂತ ಹೇಳ್ಬೋದು. ಯಾಕೆಂದರೆ 52,200 ಒಂದು ಬಿಗ್ ಸಪೋರ್ಟ್ ಇದೆ ನಮ್ಮ ಒಂದು ಟ್ರೆಂಡ್ ಲೈನ್ನಲ್ಲಿ. ಹೀಗಾಗಿ 52,200 ಮೇಲ್ಗಡೆ ಕ್ಲೋಸ್ ಆಗಿದೆಯಲ್ಲ, ಅದು ಒಂದು ಮೇಜರ್ ಸಪೋರ್ಟು. ಅದರ ಸಪೋರ್ಟ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ನ್ಯೂಟ್ರಲ್ ಅಂತ ಹೇಳ್ಬೋದು. ಇನ್ನೂ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋದು ಕಷ್ಟ. ಪಾಸಿಟಿವ್ ಯಾವಾಗ ಆಗುತ್ತೆ ಅಂದರೆ ಈ ಒಂದು ಕ್ಯಾಂಡಲ್ ಇದೆಲ್ಲ ಅದರ ಮೇಲ್ಗಡೆ ಕ್ಲೋಸ್ ಆದಾಗ, ಅಂದರೆ ನೋಡಿ 53,000 ಬರುತ್ತೆ ಅದು ಟ್ರೆಂಡ್ ಲೈನು. ಆಲ್ಮೋಸ್ಟ್ ಆಲ್ 52,900 ಅಂತ ಕನ್ಸಿಡರ್ ಮಾಡಿ. ಅದನ್ನು ಕ್ರಾಸ್ ಆಯಿತು ಅಂದರೆ ನಾವು ಅಪ್ಸೈಡ್ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಮೋಸ್ಟ್ ಅಲ್ಲಿ ನಿಫ್ಟಿ ಮೂವ್ ಆತಂದರೆ ಬ್ಯಾಂಕ್ ನಿಫ್ಟಿ ಕೂಡ ಒಂದು 53,500ವರೆಗೆ ಬರ್ಬೋದು. ಈ ಒಂದು ವಿಕ್ ಇದೆ ನೋಡಿ 53,250 ಅಲ್ಲಿವರೆಗೆ ಬರ್ಬೋದು. ನಂತರ ಬಜೆಟ್ ನಂತರ ಒಂದು ಡೈರೆಕ್ಷನ್ ಸಿಗುತ್ತೆ. ನೋಡಿ, FIDI ಡೇಟಾ ಇದು. FIs ನೋಡಿ ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. 4,021 ಕೋಟಿ ಬೈ ಮಾಡಿದ್ದಾರೆ. ಏನಕ್ಕೆ ಇಷ್ಟೊಂದು ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ? ದೇರ್ ಮಸ್ಟ್ ಬಿ ಸಮಥಿಂಗ್. ನನಗೆ ಕ್ಯೂರಿಯಾಸಿಟಿ ಆಗ್ತದೆ. ಯಾಕೆಂದರೆ ಇಲ್ಲಿ ನೋಡಿ 60 ಕೋಟಿ ಬೈ ಮಾಡಿದರು, ಇಲ್ಲಿ 300 ಕೋಟಿ, ಇಲ್ಲಿ 580 ಕೋಟಿ, ಇಲ್ಲಿ ಮೈನಸ್ 1,000 ಕೋಟಿ ಸೆಲ್ ಮಾಡಿದರು. ಸಡನ್ನಾಗಿ 4,000 ಕೋಟಿ ಬೈ ಮಾಡಿದ್ದಾರೆ ಶುಕ್ರವಾರ ಅಂತಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಅವ್ರಿಗೆ ಏನೋ ಗೊತ್ತಿದೆ, ಇನ್ಸೈಡ್ ಗೊತ್ತಿರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ನಮ್ಮಂಥವ್ರಿಗೆ ಗೊತ್ತಾಗಲ್ಲ. FIs ಏನಕ್ಕೆ ಇಷ್ಟೊಂದು ಬೈ ಮಾಡಿದ್ದಾರೆ ಅಂದರೆ, ಇದು ಇಷ್ಟು ಬೈ ಮಾಡಿದರೆ ಟುವರ್ಡ್ಸ್ ಪಾಸಿಟಿವ್ ಸೈಡ್ ಮೂವ್ ಆಗಬೇಕು ಅಂತ ಅನಿಸುತ್ತೆ ನನಗೆ. ಆಗಬೇಕು ಆ್ಯಕ್ಚುಲಿ ಅಷ್ಟೊಂದು ಬೈ ಮಾಡಿದರೆ. DIs ನೋಡಿ 1,600 ಕೋಟಿ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಕನ್ಸಿಡರ್ ಮಾಡಿದರೆ 2,500 ಕೋಟಿ ಪಾಸಿಟಿವ್ನಲ್ಲೇ ಇದೆ.
SGX ನಿಫ್ಟಿ. ಓಕೆ, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಸ್ನೇಹಿತರೆ, ಪಾಸಿಟಿವ್ನಲ್ಲಿದೆ, 57 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಸೊ ಅಂದರೆ ಸೋಮವಾರ ನಮಗೆ ಒಂದು ಪಾಸಿಟಿವ್ ಓಪನಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಕ್ಲಿಯರ್ ಕಟ್ ಆಗಿ. ಯಾಕಂದರೆ ಅಮೇರಿಕನ್ ಮಾರ್ಕೆಟ್ ಕೂಡ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ, ಹ್ಯೂಜ್ ಒಂದು ಅಪ್ಸೈಡ್ ಮೂವ್ಮೆಂಟ್ನಲ್ಲಿ ಕ್ಲೋಸ್ ಆಗಿದೆ. ಮತ್ತು FIs ಕೂಡ ಸಾಕಷ್ಟು ಬೈ ಮಾಡಿದ್ದಾರೆ ಕ್ವಾಂಟಿಟಿ. ಮತ್ತು ಚಾರ್ಟ್ ಪ್ಯಾಟರ್ನ್ ಕೂಡ ಓಕೆ ಅಂತ ಹೇಳ್ತಾ ಇದೆ. ಚಾರ್ಟ್ ರೀಡಿಂಗ್ ನೋಡಿದ್ವಿ ನಾವು, ಅದು ಕೂಡ ಪಾಸಿಟಿವ್ ಸೈಡ್ ಅಂತ ಹೇಳಿದೆ. ಹೀಗಾಗಿ ಮತ್ತು SGX ನಿಫ್ಟಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ನಲ್ಲೇ ಕ್ಲೋಸ್ ಆಗಿದೆ. ಹೀಗಾಗಿ ಮಂಡೇ 90% ನನ್ನ ಕಡೆಯಿಂದ ಪಾಸಿಟಿವ್ ಸೈಡ್ ಅಂತ ಹೇಳ್ಬೋದು, ಟುವರ್ಡ್ಸ್ ಅಪ್ಸೈಡ್ ಮೂವ್ಮೆಂಟಮ್ ಅಂತ ಹೇಳ್ಬೋದು. ಮತ್ತು ಓಪನಿಂಗು ಫ್ಲ್ಯಾಟ್ ಅನ್ನೋದಕ್ಕಿಂತ ಗ್ಯಾಪ್ ಅಪ್ ಓಪನಿಂಗ್, ಮತ್ತು ಗ್ಯಾಪ್ ಅಪ್ ಓಪನಿಂಗ್ ಸಿಗೋ ಚಾನ್ಸಸ್ ಇದೆ ಸೋಮವಾರ. ಮತ್ತು ಸ್ಟಾಕ್ಗಳನ್ನು ನೋಡೋಣ ಬನ್ನಿ, ಸೋಮವಾರಕ್ಕೆ ಗಮನ ಹರಿಸಬೇಕಾಗಿರುತ್ತಾ ಸ್ಟಾಕ್ಗಳನ್ನು ನೋಡೋಣ ಬನ್ನಿ. ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ವಿಪ್ರೋ ಲಿಮಿಟೆಡ್. ಹೌದು ಸ್ನೇಹಿತರೆ, ವಿಪ್ರೋ 560ರಲ್ಲಿ ಕ್ಲೋಸ್ ಆಗಿದೆ, ಆಲ್ಮೋಸ್ಟ್ ಆಲ್ 5% ಅಪ್ಸೈಡ್ ಕ್ಲೋಸ್ ಆಗಿದೆ. ನಿಜ, 550ರಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಇದಕ್ಕೆ. ಆಮೇಲೆ ತುಂಬ ದಿನಗಳ ನಂತರ ಕನ್ಸಾಲಿಡೇಷನ್ ನಂತರ ಇದು 500ರಲ್ಲಿ ತುಂಬ ಕನ್ಸಾಲಿಡೇಷನ್ ಆಗಿತ್ತು, ತುಂಬ ಒಂದು ವಾರಗಳ ನಂತರ ಬ್ಲಾಸ್ಟ್ ಆಗಿದೆ ಟುವರ್ಡ್ಸ್ ಅಪ್ಸೈಡ್. 560 ಅಂದರೆ ಸೋಮವಾರ ಕೂಡ ಮೋಸ್ಟ್ ಪ್ರಾಬಬ್ಲಿ ನಂದು ಫಸ್ಟು ಮೂಮೆಂಟು 580 ಅಂತ ಹಿಡಿಬೋದು. 580 ಕ್ರಾಸ್ ಆತಂದರೆ ಇಟ್ ರ್ಯಾಲಿ ಟುವರ್ಡ್ಸ್ 600. ನಾನು ಯಾರಿಗೂ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ. 600 ಟು 580 ಆ್ಯಂಡ್ 600 ಅವರಿಗೆ ಹೋಗ್ಬೋದು. ರಿಲಯನ್ಸ್ ಇಂಡಸ್ಟ್ರೀಸ್, ಹೌದು, 3193ರಲ್ಲಿ ಕ್ಲೋಸ್ ಆಗಿದೆ. ನಿಜ, 3210ರಲ್ಲಿ ಈಗ 3-4 ದಿನಗಳ ಕೆಳಗಡೆ ಕ್ಲೋಸ್ ಆಗಿತ್ತು. ಮತ್ತು ಅಲ್ಲಿಂದ ರಿಜೆಕ್ಷನ್ ಆಗಿಬಿಟ್ಟು ಸುಮಾರು ಒಂದು 100 ಪಾಯಿಂಟ್ಗಳ ಲಾಸ್ ಆಗಿತ್ತು. ಮತ್ತೆ ರಿಕವರಿ ಸ್ಲೋ ಆ್ಯಂಡ್ ಸ್ಟಡಿ ಆಗ್ತಾ ಇದೆ. ಅಂದರೆ ಆಫ್ಟರ್ ಕನ್ಸಾಲಿಡೇಷನ್ 2-3 ದಿನದ ಕನ್ಸಾಲಿಡೇಷನ್ ನಂತರ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಮತ್ತು ಇದರ ರಿಸಲ್ಟ್ ಕೂಡ ಬರೋದಿದೆ ಈ ವಾರದಲ್ಲಿ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಿದ್ದೀನಿ. 3200 ಮೇಲ್ಗಡೆ ಸ್ವಲ್ಪ ಒಂದು 10 ನಿಮಿಷ ಸಸ್ಟೇನ್ ಆತಂದರೆ ಇಟ್ ಮೇ ಗೋ ಟುವರ್ಡ್ಸ್ 3230, 3250. ಹೌದು, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇದು 325ರಿಂದ 330 ಒಳಗಡೆ ತುಂಬ ದಿನ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ. ಬ್ಲಾಸ್ಟ್ ಎಲ್ಲಿ, ಡೌನ್ ಸೈಡ್ ಅಲ್ಲ, ಅಪ್ ಸೈಡ್ ಬ್ಲಾಸ್ಟ್ ಆಗೋ ತುಂಬ ಚಾನ್ಸ್ ಇದೆ. ತುಂಬ ದಿನಗಳಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು ಚಾರ್ಟ್ನಲ್ಲಿ ಎಲ್ಲ ಸ್ಟಡಿ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಒಂದು ಸೈಲೆಂಟ್ ಮೂವ್ ಆಗ್ತಾ ಇದೆ. ಒಂದು ಏನೋ ಇದರಲ್ಲಿ ಸೈಲೆಂಟ್ ಇದೆ, ಶಾಂತ ನೀರಿನ ಥರ ಇದೆ. ಇದು ಯಾವಾಗ ಒಂದು ಪ್ರವಾಹ ಬರುತ್ತೆ ಇದರಲ್ಲಿ ಗೊತ್ತಿಲ್ಲ. ಬಂತು ಇದರಲ್ಲಿ ಸುನಾಮಿ ಅಂದರೆ 400 ದಾಟಿದ್ರು ಅಚ್ಚರಿ ಪಡಬೇಕಾಗಿಲ್ಲ, ಆ ಥರ ಇದೆ. ಮೋಸ್ಟ್ ಪ್ರಾಬಬ್ಲಿ ಬಜೆಟ್ ದಿನ ಬಂದರೂ ಬರ್ಬೋದು. ಯಾರ್ಯಾರು ಪೋರ್ಟ್ಫೋಲಿಯೋದಲ್ಲಿದೆ ದಯವಿಟ್ಟು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಟ್ ಮೇ ಗಿವ್ ಹ್ಯೂಜ್ ರ್ಯಾಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಏನಕ್ಕೆ ನಾಳೆ ಸೋಮವಾರ ಕೂಡ ಕನ್ಸಿಡರ್ ಮಾಡ್ಬೋದು. ಸೋಮವಾರ ಒಂದು 340 ರೀಚ್ ಆಗೋ ಚಾನ್ಸ್ ಇದೆ, ಶಾರ್ಟ್ ಟರ್ಮ್ನಲ್ಲಿ 350. ಮತ್ತು ಮಣಪ್ಪುರಂ ಲಿಮಿಟೆಡ್ ಸ್ನೇಹಿತರೆ, ಮಣಪ್ಪುರಂ ಫೈನಾನ್ಸ್ ಲಿಮಿಟೆಡ್, ಇದನ್ನು ಗುರುವಾರ ಕೂಡ ಕೊಟ್ಟಿದ್ವಿ. 220 ಅಂತ ಹೇಳಿದ್ದೆ, ಅದನ್ನು ದಾಟಿ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. ವೆಲ್ ಆ್ಯಂಡ್ ಗುಡ್. ಇದಕ್ಕೆ ರೀಸನ್ ಕೂಡ ಹೇಳಿದ್ದೆ, ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬಂಗಾರ ರೇಟ್ ಜಾಸ್ತಿ ಆದರೆ ನ್ಯಾಚುರಲಿ ಫಸ್ಟ್ ಮೂವ್ ಆಗೋದೇ ಮಣಪ್ಪುರಂ ಮತ್ತು ಮುತ್ತೂಟ್ ಫೈನಾನ್ಸ್, ಇವೆರಡು ಸ್ಟಾಕ್ಗಳು ಅಂತ ಹೇಳಿದ್ದೆ. ಆಮೇಲೆ ಬೇರೆ ಇವೆ, ಟೈಟನ್ನು, ಬೇರೆ ಕಂಪ್ನಿಗಳಿವೆ, ಅದು ಮಾತು ಬೇರೆ. ಆದರೆ ಮಣಪ್ಪುರಂ ಫೈನಾನ್ಸು ಮತ್ತೆ ನಾಳೆ ಕನ್ಸಿಡರ್ ಮಾಡ್ಬೋದು. ಫ್ಲ್ಯಾಟ್ ಇದ್ದರೆ ಇಟ್ ಮೇ ಗೋ ಟುವರ್ಡ್ಸ್ 230 ಅಂತ ಹೇಳ್ಬೋದು. ಹಾಗೆ ಮಣಪ್ಪುರಂ ಮತ್ತು ಮುತ್ತೂಟ್ ಫೈನಾನ್ಸು ಮತ್ತು ಬಂಗಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದು 2 ತಿಂಗಳ ಕೆಳಗಡೆ ಮಾಡಿದ್ದೆ ಸ್ನೇಹಿತರೆ. ಬಂಗಾರ ಬಲುಬಾರ ಅಂತೇಳಿ, ವೆರಿ ಇಂಟ್ರೆಸ್ಟಿಂಗ್. ಬಂಗಾರ ಬಲುಬಾರ ಏನಕ್ಕೆ ಮಾಡಿದ್ದೆ ಅಂದರೆ, ಅವಾಗ ಬಂಗಾರದ ರೇಟ್ ಜಾಸ್ತಿ ಆಗಿತ್ತು ಈಗ 2 ತಿಂಗಳ ಕೆಳಗಡೆ. ಅವಾಗ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನಾನು ಎಷ್ಟು ಬ್ಯೂಟಿಫುಲ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನ ಒಂದು ಪ್ಲೇಲಿಸ್ಟ್ನಲ್ಲಿ ಬಂಗಾರ ಬಲುಬಾರ ಅಂತಕ್ಕಂಥ ತಮ್ನೇಲು ಮತ್ತು ಟೈಟಲ್ ಮೇಲೆ ಇದೆ, ಅದನ್ನು ವಾಚ್ ಮಾಡಿ. ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅವಾಗನಿಂದ ಬಂಗಾರದ ರೇಟ್ ಎಷ್ಟಿದೆ, ಇಲ್ಲಿಗೆ ಇವಾಗ ಎಷ್ಟಿದೆ ಬಂಗಾರದ ರೇಟು, ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಯಾವಾಗ ಬಂಗಾರ ಜಾಸ್ತಿ ಆಗ್ತಾ ಬಂತು, ಹಾಗೆ ಈ ಮಣಪ್ಪುರಂ ಮತ್ತು ಮುತ್ತೂಟ್ ಫೈನಾನ್ಸ್ ಸ್ಟಾಕ್ಗಳು, ಬಂಗಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟಾಕ್ಗಳು, ಅದು ಈಗ 10 ವರ್ಷ 15 ವರ್ಷದ ಕೆಳಗಡೆ ಅದರ ರೇಟ್ ಎಷ್ಟಿದ್ವು, ಆ ಟೈಮ್ನಲ್ಲಿ ಬಂಗಾರ ರೇಟ್ ಎಷ್ಟಿತ್ತು, ಎರಡೂ ಕಂಪ್ಯಾರಿಸನ್ ಮಾಡಿದ್ದೀನಿ. ಹಾಗೆ ನಾವು ಸಪೋಸು
ಒಂದು 10 ಗ್ರಾಮ್ ಚಿನ್ನ ಕೊಳ್ತಾ ಇದ್ವಿ ಒಂದು ಫ್ಯಾಮಿಲಿಯಲ್ಲಿ ನಾವು ಅಂತಂದರೆ, ಸಪೋಸ್ ಒಂದು 10 ಗ್ರಾಮಕ್ಕೆ ಎಷ್ಟು ಬೆಲೆ ಆಗುತ್ತೆ, ಅದರಲ್ಲಿ ನಾವು 10 ಗ್ರಾಮ್ ತೊಗೊಳ್ಳೋ ಬದಲಿ 5 ಗ್ರಾಮ್ ಚಿನ್ನನ ತೊಗೊಳ್ಳೋಣ. ಓಕೆ, ಇನ್ನು 5 ಗ್ರಾಮ್ ಚಿನ್ನದ ದುಡ್ಡು ಏನು ಉಳಿಯುತ್ತಲ್ಲ ಆ ದುಡ್ಡನ್ನು ಈ ಮಣಪ್ಪುರಂ ಆಗಲಿ ಮುತ್ತೂಟ್ ಆಗಲಿ ಅಥವಾ ಈ ಬಂಗಾರಕ್ಕೆ ಸಂಬಂಧಪಟ್ಟ ಟುವರ್ಡ್ಸ್ ಈ ಬಂಗಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸ್ಟಾಕ್ಗಳಿವೆ, ಅದರಲ್ಲಿ ಹೂಡಿಕೆ ಮಾಡಿದರೆ ಅವು ಎರಡು ಕಂಪೇರ್ ಮಾಡಿ ಅದನ್ನು ತೋರಿಸಿದ್ದೀನಿ ನಾನು. ಅವೆರಡು ಏನಾಗುತ್ತೆ, ಬಂಗಾರ ನಾವು ಹೂಡಿಕೆ ಮಾಡ್ತೀವಿ, ಬಂಗಾರದಲ್ಲಿ ಒಂದು 10 ಗ್ರಾಮ್ ಚಿನ್ನ ತೊಗೊಂಡು ನಾವು ಮನೆಯಲ್ಲಿ ಇಟ್ವಿ ಅಥವಾ ಬ್ಯಾಂಕ್ನಲ್ಲಿ ಇಟ್ವಿ, ಒಂದು 10 ವರ್ಷ ಅಂತ ಇಟ್ಕೊಳ್ಳಿ, ಅಸ್ಯೂಮ್ ಮಾಡಿ. ಅದೇ ಇನ್ನು 10 ಗ್ರಾಮಿಗೆ ಎಷ್ಟು ದುಡ್ಡಾಗುತ್ತೆ, ಆ 10 ಗ್ರಾಮಿಗೆ ಎಷ್ಟು ದುಡ್ಡಾಗುತ್ತೆ, ಆ ದುಡ್ಡನ್ನು ನಾವು ಸಪೋಸ್ ಮಣಪ್ಪುರಂ ಅಥವಾ ಮುತ್ತೂಟ್ನಲ್ಲಿ ಶೇರ್ಗಳನ್ನು ಎಷ್ಟಾಗುತ್ತೆ, ಆ ದುಡ್ಡಿಗೆ ಎಷ್ಟು ಶೇರ್ ಬರ್ತಾವೆ ಅಷ್ಟು ಪರ್ಚೇಸ್ ಮಾಡಿ ಅದನ್ನು ಕೂಡ 10 ವರ್ಷ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ಅಂತಿಕೊಳ್ಳಿ. ಆ 10 ವರ್ಷದ ನಂತರ ಬಂಗಾರದ ಬೆಲೆ ಎಷ್ಟಾಗಿರುತ್ತೆ, ನಾವು ತೊಗೊಂಡಿರ್ತಕ್ಕಂಥ 10 ಗ್ರಾಮ್ ಚಿನ್ನದ ಬೆಲೆ 10 ವರ್ಷದ ನಂತರ ಎಷ್ಟಾಗಿರುತ್ತೆ ಒಂದು, ಹಾಗೆ ನಾವು ತೊಗೊಂಡಿರ್ತಕ್ಕಂಥ ಈ ಶೇರ್ಗಳ ಬೆಲೆ 10 ವರ್ಷದ ನಂತರ ಎಷ್ಟಾಗುತ್ತೆ, ಅವು ಎರಡೂ ಕಂಪ್ಯಾರಿಸನ್ ಮಾಡಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ನೀವು ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.